ಇಡೀ ಭಾರತದ ಚಿತ್ರರಂಗವೇ ತಿರುಗಿ ನೋಡಿ ನಿಬ್ಬೆರಗಾದಂತಹ ಒಂದು ಅದ್ಭುತ ಕನ್ನಡದ ಚಿತ್ರ ಕಾಂತಾರ. ಆ ಚಿತ್ರದ ಕೆಲವೊಂದು ಸನ್ನಿವೇಶಗಳನ್ನು ಈ ಶ್ರೀ ಸಾಯಿ ಹೆರಿಟೇಜ್ ಅನ್ನುವಂಥ ಒಂದು ಅದ್ಭುತವಾದಂಥ ಬಂಗ್ಲೆಯಲ್ಲಿ ಚಿತ್ರೀಕರಿಸಲಾಗಿದೆ. ಬನ್ನಿ ಅದರ ಒಂದು ಟೂರ್ ಮಾಡೋಣ. ಇದು ಒಂದು 50 ವರ್ಷದ ಹಳೆಯ ಬಂಗ್ಲೆ ನೀವು ನೋಡ್ತಾ ಇರೋದು. ಈಗ ಇದನ್ನು ಒಂದು ಸುಂದರವಾದಂತಹ ಬೀಚ್ ರೆಸಾರ್ಟ್ ಆಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಕಾಂತಾರದ ಕತೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. 18ನೇ ಮತ್ತು 19ನೇ ಶತಮಾನದಲ್ಲಿ ಆಗುವಂತಹ ದೈವದ ಕುರಿತಾದಂತಹ ಚಿತ್ರ ಈ ಕಾಂತಾರ ఆಗಿದೆ. పెద్ద పందే పడినట్టుంది. ఓ 40 కిలోలు ఉండొచ్చు. కాలు 40 కేజీలు ఉంటే పంది 500 కేజీలు ఉందా? పందే 40 కిలోలు. ఉండవయ్యా రేమోహన్, లోపల టేబుల్ మీద ఓ సంచుని తీసుకురా. అలాగే దొర. ఇంకో విషయం, మీ ఆస్తి పత్రాలన్నీ సరిగ్గా ఉన్నాయో లేదో చూసుకోండి. డిపార్ట్మెంట్ వాళ్ళు సర్వే మొదలు పెట్టారు. ఏంటి సర్వే మొదలెట్టారా? మరి నిన్నే ಈಗಷ್ಟೇ ಕಾಂತಾರದ ಒಂದು ದೃಶ್ಯವನ್ನು ನೋಡ್ಕೊಂಬಂದ್ರಿ. ಇದೇ ತರಹ ಕೆಲವಾರು ದೃಶ್ಯಗಳನ್ನು ಇಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಈ ಕಾಂತಾರ ಹೌಸ್ ಬಂಗ್ಲೆ ಇರೋದು ಉಡುಪಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಪು ಎನ್ನುವ ಸ್ಥಳದಲ್ಲಿ. ಕಾಪು ಬೀಚಿನ ಸುಮಾರು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಈ ಕಾಂತಾರದ ಬಂಗ್ಲೆ ನೋಡೋಕ್ಕೆ ಸಿಗುತ್ತೆ. ಒಬ್ಬ ಬುಡಕಟ್ಟಿನ ಮನುಷ್ಯ ಮನೆಯೊಳಗೆ ಪ್ರವೇಶ ಮಾಡೋಕ್ಕೆ ನೋಡಿದಾಗ ಅಲ್ಲಿಯ ದಣಿಯ ಸೇವಕ ಅವನನ್ನು ಹೊಡಿತಾನೆ. ಆವಾಗ ಹೀರೋ ಆದಂಥ ರಿಷಬ್ ಶೆಟ್ಟಿ ಓಡೋಗಿ ಬಂದು ಆ ಸೇವಕನನ್ನು ಹೊಡೆಯುವಂತಹ ದೃಶ್ಯ ಇಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಇದು ಹಿಂದಿನ ಪ್ರವೇಶ ಆಗಿದೆ. ಇಲ್ಲಿ ಒಂದು ಸುಂದರ ಬಾವಿಯನ್ನು ಕೂಡ ನೀವು ನೋಡಬಹುದು. ಈ ಸ್ಥಳ 4ರಿಂದ 5 ಎಕರೆಯ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ. ಈಗ ಇತ್ತೀಚೆಗೆ ಈ ಒಂದು ಬಂಗ್ಲೆಯನ್ನು ಯಾವ ಚಿತ್ರೀಕರಣಕ್ಕೆ ಕೊಡ್ತಾ ಇಲ್ಲ. ಯಾಕಂದರೆ ಕಾಂತಾರ ಸಮಯದಲ್ಲಿ ಚಿತ್ರೀಕರಣಕ್ಕೆ ಕೊಟ್ಟಾಗ ಕೆಲವೊಂದು ವಸ್ತುಗಳನ್ನು ಡ್ಯಾಮೇಜ್ ಮಾಡಿದ್ರಂತೆ. ಈಗ ಈ ಬಂಗ್ಲೆಯನ್ನು ಕೇವಲ ಮದುವೆಯ ಸಮಾರಂಭಕ್ಕಾಗಿ ಮತ್ತು ಮದುವೆಯ ಮುಂಚಿನ ಫೋಟೋ ಶೂಟ್ಗಳಿಗೆ ನೀವು ನೋಡ್ಬೋದು. ಅಲ್ಲಿ ಒಂದು ಕಪಲ್ಸ್ ಫೋಟೋ ಶೂಟ್ಗೆ ಬಂದಿದ್ದಾರೆ, ಅದಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾದಂಥ ಕಟ್ಟಿಗೆ, ಸಾಗವಾನಿ ಕಟ್ಟಿಗೆಯಿಂದ ಮಾಡಿದಂಥ ನಿಮಗೆ ಕಂಬಗಳನ್ನು ನೋಡಬಹುದು, ಛತ್ತನ್ನು ನೋಡಬಹುದು. ಇಲ್ಲಿ ಆ್ಯಂಟಿಕ್ ಆನೆಗಳ ಒಂದು ಮೂರ್ತಿಗಳನ್ನು ನೋಡಬಹುದು. ಬುದ್ಧನ ಒಂದು ಸುಂದರವಾದಂತಹ ಪ್ರತಿಮೆಯನ್ನು ನೋಡಬಹುದು. ಎಂತಹ ಒಂದು ಶಾಂತ ಫೀಲಿಂಗ್ ಆಗುತ್ತೆ ಇಲ್ಲಿ ಬಂದು ಕೂತ್ಕೊಂಡ್ರೆ. ಅಂದರೆ ತುಂಬ ಶಾಂತತೆ. ಈ ಬಂಗ್ಲೆ ಪೈ ಎನ್ನುವಂಥ ಒಬ್ಬ ಉದ್ಯಮಿ, ಉಡುಪಿ ಮೂಲದ ಉದ್ಯಮಿಗೆ ಸೇರಿರುವಂಥದ್ದು. ಅವರು ಇಲ್ಲಿ ವಾಸಿಸೋದಿಲ್ಲ, ಬದಲಾಗಿ ಉಡುಪಿಯಲ್ಲಿ ಒಂದು ಭವ್ಯ ಬಂಗ್ಲೆಯಲ್ಲಿ ವಾಸಿಸ್ತಾರಂತೆ. ಇದಕ್ಕೆ ಸುಮಾರು 1,10,000 ರೂಪಾಯಿ ಮದುವೆ ಸಮಾರಂಭಕ್ಕೆ ಆದರೆ ಚಾರ್ಜ್ ಮಾಡೋದು. ಮತ್ತು ನೀವು ಫೋಟೋಶೂಟಿಗೆ ಬಂದರೆ ನಿಮಗೆ 25,000 ರೂಪಾಯಿಗಳು ಒಂದು ದಿನಕ್ಕೆ ಚಾರ್ಜ್ ಮಾಡ್ತಾರಂತೆ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ. माजी, बच्चा सोया नहीं क्या? क्या रे शिवा, भीग कर आया है? ನೀವೀಗ ಸನ್ನಿವೇಶ ನೋಡ್ಕೊಂಬಂದ್ರಿ. ಕೆಳಗಿನ ಫ್ಲೋರ್ನಲ್ಲಿ ಡೈನಿಂಗ್ ಹಾಲ್ ಇದೆ, ಅಲ್ಲಿ ನಡೆದಿರ್ತಕ್ಕಂಥ ಸನ್ನಿವೇಶ. ಈಗ ನಾನು ಮೊದಲನೆಯ ಫ್ಲೋರ್ಗೆ ಹೋಗ್ತಾ ಇದ್ದೀನಿ.
ಈ ಒಂದು ಮೊದಲನೇ ಫ್ಲೋರ್ನಲ್ಲಿ ಆ ದಣಿ ತನ್ನ ಮಗನಿಗೆ ಕಥೆಯನ್ನು ಹೇಳ್ತಾ ಇರ್ತಾನೆ. ಅವನ ಕ್ರೌರ್ಯ ಆ ಕಥೆಯ ಮೂಲಕ ಇಲ್ಲಿ ಹೊರಗಡೆ ಬೀಳುತ್ತೆ. ಈ ಒಂದು ಸ್ಥಳದಲ್ಲಿ ದಣಿ, DRF ಮುರಳಿ ಹಾಗೂ ವಕೀಲ ಕುಡಿದುವಂಥ ಸನ್ನಿವೇಶ ಇಲ್ಲಿ ಚಿತ್ರೀಕರಣ ಆಗಿದೆ. ಅದಲ್ಲದೆ ಅವರಿಗೆ ಆಸ್ತಿ ಪತ್ರವನ್ನು ವಿತರಣೆ ಮಾಡುವಂತಹ ದೃಶ್ಯವೂ ಕೂಡ ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣಗೊಂಡಿದೆ. ಇಲ್ಲಿ ನೀವು ಹಳೆಯ ವಸ್ತುಗಳ ಖಜಾನೆಯನ್ನೇ ನೋಡ್ಬೋದು. ಹಿಂದಿನ ಕಾಲದ ಜನರು ಉಪಯೋಗಿಸ್ತಿದ್ದಂತಹ ಈ ಶಾವಿಗೆ ಮಷಿನ್ ನೀವು ಕಾಣಿಸುತ್ತಾ ಇದೆ ನಿಮಗೆ. ಅಲ್ಲಿ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಭರಪೂರವಾದಂತಹ ಕಿಚನ್ ನಿಮಗೆ ಕಾಣಿಸ್ತಾ ಇದೆ. ಅದಲ್ಲದೆ ನೀವು ಆ್ಯಂಟಿಕ್ ವಸ್ತುಗಳನ್ನ ನಿಂತು ಕರಿತೀವಿ, ಅವೆಲ್ಲವೂ ಕೂಡ ನಿಮಗಿಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲವೂ ತಾಮ್ರದಿಂದ ಮಾಡಲ್ಪಟ್ಟಿರುವಂತಹ ವಸ್ತುಗಳು. ಅತ್ಯದ್ಭುತವಾದಂತಹ ಒಂದು ಮನೆ ಬಂಗಲೆ ಇದಾಗಿದೆ. ಇದಾಗಿತ್ತು ಕಾಂತಾರ ಹೌಸಿನ ಒಂದು ಕಿರು ಪರಿಚಯ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಪ್ರೀತಿಯಿಂದ ವಿಜಯ್ ಶಿಗಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ವಿ ಲವ್ ವಿತ್ ವಿಜಯ್ ಭವ.